ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳಾಗ್ತಾ ಇವೆ. ಮಳೆಯ ಹೊಡೆತಕ್ಕೆ ಕಾರುಗಳಂತೂ ಓಡಾಡೋದು ಭಾರಿ ಕಷ್ಟ ಆಗಿದೆ. ಮಳೆಗೆ ನಿಯಂತ್ರಣ ತಪ್ಪಿ ಕಾರುಗಳು ಪಲ್ಟಿ ಆಗ್ತಾ ಇವೆ ಅಂದ್ರೆ ಲೆಕ್ಕ ಹಾಕಿ ಮಳೆಯ ಪರಿ ಹೇಗಿದೆ ಅನ್ನೋದನ್ನ. ನಿನ್ನೆ 4-5 ಅವಘಡ ಆಗೋಯ್ತು. ಮತ್ತಿವತ್ತು ಮತ್ತೊಂದು ಕೇಸ್ ಆಗಿದೆ. ವಿದ್ಯುತ್ ಕಂಬಕ್ಕೆ ಕಾರ್ ಡಿಕ್ಕಿ ಹೊಡೆದಿದೆ. ಕಳಸದ ಕುದುರೆಮುಖ ಸರ್ಕಲ್ ಬಳಿ ಈ ಘಟನೆ ನಡೆದಿರೋದು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಚಾಲಕ ಪಾರಾಗಿದ್ದಾರೆ. ಸ್ಥಳಕ್ಕೆ ಮೆಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಸಾಲು ಸಾಲು ಅಪಘಾತಗಳಾಗ್ತಾ ಇದೆ. ವರುಣ ಅಬ್ಬರಿಸ್ತಾ ಇದ್ದು ಕಾರು ಸವಾರರು ರಸ್ತೆಗಿಳಿದ್ರೆ ಸಾಕು, ಮುಂದೆ ಸಾಗೋದು ಹೇಗೆ ಅಂತ ತಿಳಿದೆ ಕಕ್ಕಾಬಿಕ್ಕಿಯಾಗಿದ್ದಾರೆ. ಹಲವು ಕಾರುಗಳು ಪಲ್ಟಿಯಾಗಿದೆ. ಮತ್ತೆ ಇನ್ನೊಂದು ಅವಾಂತರ ನಡೀತು. ಕಳಸದ ಕುದುರೆಮುಖ ಸರ್ಕಲ್ ಬಳಿ ನಡೆದಂತಹ ಘಟನೆಯದು. ವಿದ್ಯುತ್ ಕಂಬಕ್ಕೆ ಕಾರ್ ಡಿಕ್ಕಿ ಹೊಡೆದಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನಿನ್ನೆ ಗಮನಿಸ್ತಾ ಇದ್ದೀವಿ ಹೇಗೆ ಕಾರು ಸೇತುವೆಗೆ ಉರುಳಿ ಬಿದ್ದಿದೆ ನೋಡಿ. ನಿನ್ನೆ 4-5 ಅವಘಡ ಆಗಿದೆ ಈ ರೀತಿಯಲ್ಲಿ ಕಾರುಗಳು ಪಲ್ಟಿ ಆಗಿರುವಂತಹ ಘಟನೆ. ಈಗ ಮತ್ತೆ ಇವತ್ತು ಇನ್ನೊಂದು ಅವಘಡ ಸಂಭವಿಸಿತು. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡಿತು ಕಾರು. ಅದರ ದುರದೃಷ್ಟ ಚೆನ್ನಾಗಿತ್ತು. ಕಾರ್ ಚಾಲಕ ಪಾರಾಗಿದ್ದಾರೆ. ಪ್ರಾಣಾಪಾಯದಿಂದ ಚಾಲಕ ಪಾರಾಗಿರುವಂಥದ್ದು. ಜೊತೆಗೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆದರೆ ವಿಪರೀತ ಮಳೆಯಿಂದಾಗಿ ಕಾರುಗಳು ಅಲ್ಲಲ್ಲಿ ಪಲ್ಟಿ ಹೊಡೆದಿರುವುದನ್ನು ಗಮನಿಸ್ತಾ ಇದ್ದೀವಿ. ರಸ್ತೆಗಿಳಿಯೋದಕ್ಕೆ ಈಗ ಕಾರ್ ಚಾಲಕರು ಭಯ ಬೀಳಬೇಕಾಗಿದೆ. ಯಾಕಂದ್ರೆ ಆ ಪರಿ ಮಳೆ ಬರ್ತಾ ಇದೆ, ರಸ್ತೆಗಳು ಕಾಣ್ತಿಲ್ಲ, ನೀರು ಉಕ್ತಾ ಇದೆ. ಸೇತುವೆ ಕೆಳಗೆ ಕಾರ್ ಒಂದು ಬಿದ್ದಿರೋದನ್ನು ಗಮನಿಸ್ತಾ ಇದೀವಿ. ಇದು ನಿನ್ನೆ ನಡೆದಂತಹ ಘಟನೆ. 4-5 ಅವಘಡ ಆಗಿದೆ ಈ ರೀತಿ. ಇವತ್ತು ಕಾರ್ ಕಂಬಕ್ಕೆ ಡಿಕ್ಕಿ ಹೊಡೆದಿರುವಂತಹ ಘಟನೆ. ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ. ಅದೃಷ್ಟ ಚೆನ್ನಾಗಿತ್ತು, ಕಾರ್ ಚಾಲಕ ಪಾರಾಗಿದ್ದಾರೆ ಪ್ರಾಣಾಪಾಯದಿಂದ.